सर्वगौरं करुणावतारं संसारसारं भुजगेन्द्रहारं सदा वसन्तं हृदयारविन्दे भवं भवानी सहितं नमामि. ಟೈಮ್ ಇವಾಗ ಬಂದು 6:30. ನಾನು ಶಿವೇಶ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಕೇದಾರ್ನಾಥ್ನ. ಹರ ಹರ್ ಬೋಲೆ, ಹರ್ ಹರ್ ಮಹಾದೇವ್. ನೋಡಿ ಎಲ್ಲ ನಡೀತಾ ಇದ್ದಾರೆ. ಈ ನದಿ ಹೆಸರು ಮಂದಾಕಿನಿ ನದಿ ಅಂತ. ಇದು ಬಂದು ಅಲಕ್ನಂದ, ನೀವು ಲಾಸ್ಟ್ ವ್ಲಾಗ್ ಅಲ್ಲಿ ದೇವಪ್ರಯಾಗ್ ಅಲ್ಲಿ ಏನ್ ಸಂಗಮ ಆಗುತ್ತೆ ನೋಡಿದ್ರಲ್ಲ, ಅಲಕ್ನಂದ ಟ್ರಿಬ್ಯೂಟರಿ ಇದು. ಸೊ ಇದು ಹಂಗೆ ಬಂದು ಕೇದಾರ್ನಾಥ್ ಟಾಪ್ ಸ್ಟಾರ್ಟ್ ಆಗುತ್ತೆ, ಹಂಗೆ ಬಂದು ಅಲಕ್ನಂದಾಗೆ ಜಾಯ್ನ್ ಆಗುತ್ತೆ. ಕೇದಾರ್ನಾಥ್ ಟೆಂಪಲ್ ಬಂದು 11,755 ಫೀಟ್ ಅಬೌವ್ ಸಿ ಲೆವೆಲ್ ಅಲ್ಲಿ ಸಿಚುವೇಟೆಡ್ ಆಗಿದೆ. ಈ ದೇವಸ್ಥಾನನ ಆದಿಶಂಕರಾಚಾರ್ಯರು 8th century AD ರಿನೋವೇಟ್ ಮಾಡಿಸಿದ್ರು. ಆದಿಶಂಕರಾಚಾರ್ಯರು ಏನೋ ರಿನೋವೇಟ್ ಮಾಡಿಸಿದ್ರು, ಬಟ್ ಕಟ್ಸಿದ್ ಯಾರು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ, ಪಾಂಡವರು ಕುರುಕ್ಷೇತ್ರ ಯುದ್ಧ ಆದ್ಮೇಲೆ ಅವ್ರ ಪರಿವಾರದವ್ರನ್ನೇ ಎಲ್ಲ ಸಾಯಿಸಿರೋದಕ್ಕೆ, ತಿರ್ಗಾ ಅವ್ರ ಗುರುಗಳನ್ನೆಲ್ಲ ಸಾಯಿಸಿರೋದಕ್ಕೆ ಮೋಕ್ಷ ಹುಡುಕ್ತಿರ್ತಾರೆ. ಅವಾಗ ಕೃಷ್ಣ ಬಂದು ಪಾಂಡವ್ರ ಹತ್ರ ಹೇಳ್ತಾನಂತೆ, ನೀವು ಮುಕ್ತಿ ಸಿಗ್ಬೇಕು ಅಂದ್ರೆ ನೀವು ಶಿವನ್ನ ಪ್ರಾರ್ಥಿಸ್ರಿ ಅಂತ. ಪಾಂಡವರು ಕೃಷ್ಣನ್ ಮಾತು ಕೇಳ್ಕೊಂಡು ಶಿವನ್ ಹುಡ್ಕೊಂಡು ಹಿಮಾಲಯಕ್ಕೆ ಬರ್ತಾರಂತೆ. ಬಟ್ ಶಿವಂಗೆ ಇವ್ರಿಗೆ ದರ್ಶನ ಕೊಡ್ಬೇಕು ಅಂತ ಇಷ್ಟ ಇರ್ಲಿಲ್ವಂತೆ. ಸೊ ಶಿವ ಒಂದು ಬುಲ್ ಅಂದ್ರೆ ಹೋರಿ ಆಕಾರ ತಗೊಂಡ್ಬಿಡ್ತಾನೆ. ಈ ವಿಷಯ ಭೀಮಂಗ್ ಗೊತ್ತಾಗಿ 2 ಬೆಟ್ಟಕ್ಕೆ ಒಂದೊಂದ್ ಕಾಲ್ ಇಟ್ಬಿಟ್ಟು ನಿಂತ್ಕೊಂತಾನೆ. ನೀನಾದ್ರೂ ನಿಜವಾಗ್ಲೂ ಶಿವ ಆಗಿದ್ರೆ ನನ್ ಕಾಲ್ ಕೆಳಗಡೆ ತೂರಲ್ಲ, ನೀನ ಶಿವ ಆಗಿರ್ಲಿಲ್ಲ ಅಂದ್ರೆ ನನ್ ಕಾಲ್ ಕೆಳಗಡೆಯಿಂದ ಪಾಸ್ ಆಗ್ತಾ ಎಲ್ಲ ಹಸುಗಳ್ತಾರ ಅಂತ ಅನ್ಕೊಂಡು ನಿಂತ್ಕೊಂತಾನೆ. ಇವನೇ ಶಿವ ಅಂತ ಕನ್ಫರ್ಮ್ ಆಗಿ ಹೋರಿ ಆಕಾರ ತಗೊಂಡಿದ್ದು ಶಿವನ್ನ ಯಾವಾಗ ಭೀಮ ಇಟ್ಕೊಂತಾನೋ, ಆ ಹೋರಿ ಹಂಗೆ ನೆಲದೊಳಗ್ ಮಾಯ ಆಗ್ಬಿಡುತ್ತೆ. ಮಾಯ ಆಗಿರೋ ಹೋರಿ 5 ಜಾಗಗಳಲ್ಲಿ ದರ್ಶನ ಕೊಡುತ್ತೆ. ಸೊ 5 ಜಾಗಗಳನ್ನ ಇವಾಗ ಪಂಚ ಕೇದಾರ್ ಅಂತ ಕರೀತಾರೆ. ಈ ಪಂಚ್ ಕೇದಾರ್ ಯಾವ್ದಾದ್ರು ಅಂದ್ರೆ ಕೇದಾರ್ನಾಥ್, ಅದರಲ್ಲಿ ಈ ಹೋರಿದು ಡುಬ್ಬ ಏನಿರುತ್ತೆ ಬೆನ್ನಿನ ಭಾಗ ಅದು ನಿಮಗೆ ಕಾಣಕ್ಕೆ ಸಿಗುತ್ತೆ. ಮತ್ತೆ ಮಧ್ಯ ಮಹೇಶ್ವರು, ಅದರಲ್ಲಿ ನಿಮ್ಗೆ ಹೊಟ್ಟೆ ಭಾಗ ಕಾಣಿಸುತ್ತೆ. ಮತ್ತೆ ತುಂಗನಾಥಲ್ಲಿ ನಿಮ್ಗೆ ಹೋರಿದು ಕೈ ಕಾಲುಗಳೆಲ್ಲ ಏನಿರುತ್ತೋ ಅದು ಕಾಣಿಸುತ್ತೆ. ರುದ್ರನಾಥ್ ಬಂದು ಶಿವಂದು ಫೇಸ್ ಅಂತ ಕನ್ಸಿಡರ್ ಮಾಡಲಿದೆ. ಮತ್ತೆ ಕಲ್ಪೇಶ್ವರಲ್ಲಿ ಬಂದು ಶಿವಂದು ಜಡೆ ಏನಿರುತ್ತೋ ಅದು ನಿಮ್ಗೆ ನೋಡಕ್ ಸಿಗುತ್ತೆ ಈ ಜಾಗಗಳಲ್ಲಿ. ಇಷ್ಟೊತ್ತು ನೀವು ಕೇಳಿದ್ದು ಕೇದಾರ್ನಾಥ್ನ ಹಿಸ್ಟ್ರಿ. ಮತ್ತೆ ಕೇದಾರ್ನಾಥ್ನ ಹತ್ತಕ್ಕೆ ನಿಮ್ಗೆ 16 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಅಂತ ಹೇಳ್ತಾರೆ. ಬಟ್ ಅದು ಲಾಂಗ್ ಬ್ಯಾಕ್ ಸರ್ವೆ ಮಾಡಿದಾಗ 16 ಕಿಲೋಮೀಟರ್ಸ್ ಇತ್ತು. ಬಿಕಾಸ್ ಕೇದಾರ್ನಾಥ್ ಅಲ್ಲಿ ಒಂದು ರಾಮ್ಬಾಣ ಅಂತ ಒಂದು ವಿಲೇಜ್ ಇತ್ತು. 2013 ಯಾವಾಗ ಫ್ಲಡ್ಸ್ ಎಲ್ಲ ಆಯ್ತು ಅದು ಕೊಚ್ಕೊಂಡು ಹೊರಟೋಯ್ತು. ಸೊ ನೀವು ಇವಾಗ ರಾಮ್ಬಾಡ ಮೇಲೆ ಹೋಗಕ್ಕಾಗಲ್ಲ, ಬೇರೆ ರೂಟ್ ಮಾಡಿದ್ದಾರೆ. ಆ ಹೊಸ ರೂಟ್ ಬಂದು ಆಲ್ಮೋಸ್ಟ್ 22 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವಿವಾಗ 2.5 ಕಿಲೋಮೀಟರ್ಸ್ ಬಂದಿದ್ದೀವಿ ಕೆಳಗೆ ಮೇಲಕ್ಕೆ ಗೌರಿಕುಂಡಿಂದ. ಇದೇನು ಅಷ್ಟೊಂದು ಇನ್ಕ್ಲೈನ್ಡ್ ಆಗಿಲ್ಲ, ಲೈಕ್ ಸ್ಲೋಪ್ ಥರ ಇದೆ, ಈಸಿಯಾಗಿ ಹತ್ಬಿಡ್ಬೋದು. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ತುಂಬ ಲಗೇಜ್ ತರಬೇಡಿ, ಏನೇನು ನೆಸೆಸರಿ ಇರುತ್ತೋ ಅದನ್ನು ಮಾತ್ರ ತೊಗೊಂಬನ್ನಿ. ನಮ್ಮ ನೋಡಿ ಇಷ್ಟು ಲಗೇಜ್ ಇದೆ. ಸೊ ಇವಾಗ ತಿಂಡಿ ತಿನ್ನೋಣ ನಿಲ್ಸಿದ್ದೀವಿ. ಇಲ್ಲೆಲ್ಲ ಮ್ಯಾಗಿ, ವಾಟರ್ ಬಾಟ್ಲ್ ಎಲ್ಲ 60 ರೂಪೀಸ್ ಮ್ಯಾಗಿ, 50 ರೂಪೀಸ್ ವಾಟರ್ ಬಾಟ್ಲು. ಅವರು ಎತ್ಕೊಂಡು ಬರ್ತಾರೆ. ಸೊ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಸೋ ಕಾಸ್ಟ್ಲಿ. ಒಬ್ಬೊಬ್ಬರು ಇನ್ಫ್ಲುಯೆನ್ಸರ್ಗಳು ಬಂದು ಇಲ್ಲಿ ಫುಲ್ ಕಾಸ್ಟ್ಲಿ ವಾಟರ್ ಬಾಟ್ಲು, ಮ್ಯಾಗಿ ಎಲ್ಲ ಅಂತ ಹೇಳ್ತಾರೆ. ಬಟ್ ಅವ್ರಿಗೂ ಅವ್ರ ಖರ್ಚಿದ್ದೇ ಇರುತ್ತೆ. ಇವರು ಕುದುರೆಗಳ ಮೇಲೆ ಹಾಕ್ಕೊಂಡು ತೊಗೊಂಬರ್ತಾರೆ. ಸೊ ಅದಕ್ಕೆ ಜಾಸ್ತಿ ಇವರು ಚಾರ್ಜ್ ಮಾಡ್ತಾರೆ. ಹಾಯ್ ಬೋಲೋ. ನೀವೇನಾದರೂ ಕೇದಾರ್ನಾಥ್ ಕಡೆ ಬರೋ ಪ್ಲಾನ್ ಮಾಡ್ತಿದ್ರೆ, ನಿಮ್ಮ ಸ್ವಂತ ಕಾಲ್ಗಳಲ್ಲಿ ಹತ್ತಕ್ಕಾದ್ರೆ ಮಾತ್ರ ಬನ್ನಿ. ಇಲ್ಲ ನಿಮ್ಮ ಹತ್ರ ತುಂಬ ದುಡ್ಡಿದೆ, ಚಾಪರಲ್ಲಿ ಹೋಗ್ತೀವಿ, ಅವಾಗ ಮಾತ್ರ ಬನ್ನಿ. ದಯವಿಟ್ಟು ಇಲ್ಲಿ ಬಂದು ಇಲ್ಲಿರೋ ಪ್ರಾಣಿಗಳಿಗೆ ಅಥವಾ ಇಲ್ಲಿ ನಿಮ್ಮನ್ನು ಎತ್ಕೊಂಡು ಹೋಗ್ತಾರಲ್ಲ ಅವ್ರಗಳಿಗೆ ಹಿಂಸೆ ಕೊಡಕ್ಕೆ ಹೋಗಬೇಡಿ. ಸೊ ನೀವು ಮೇಲಕ್ಕೆ ಹೋಗಿ ಏನೋ ಪ್ರಾರ್ಥನೆ ಮಾಡಿದ್ರು ಅದು ವ್ಯರ್ಥ ಆಗೋಗುತ್ತೆ. 2 kilometers. We have covered 2 kilometers. That's the way to Kedarnath. We need to climb that side. And here we are taking some rest. Har Har Mahadev.
ಇಲ್ಲಿಗೆ ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್ ಬಂದಿದ್ದೀವಿ. ತಿರ್ಗಾ ನೀವು ಯಾರಾದರೂ ಗ್ರೂಪಲ್ಲಿ ಬಂದಾಗ ಮಿಸ್ ಆಗೋದ್ರೆ ಈ ಥರ ಕರೆಂಟ್ ಪೋಲ್ ಇದೆ ನೋಡಿ, ಕರೆಂಟ್ ಪೋಲಲ್ಲಿ ನಂಬರ್ಸ್ ಬರ್ತಿರುತ್ತೆ. ಇದು 186. ಸೊ ನೀವು ಯಾರಾದರೂ ನಿಮ್ಮ ಮಿಸ್ ಆಗಿರೋ ಫ್ರೆಂಡ್ಸ್ಗೆ ಹೇಳ್ಬೋದು. ಮತ್ತು ಇಲ್ಲಿ ಏರ್ಟೆಲ್ ಮಾತ್ರ ಸಿಗೋದು, ಜಿಯೋ ಮೇಲ್ಗಡೆ ಸಿಗುತ್ತೆ ಅಂತ ಹೇಳಿದ್ದಾರೆ, ನಾಟ್ ಶೋರ್. ಬಟ್ ಇಲ್ಲೆಲ್ಲ ಏರ್ಟೆಲ್ಲೇ ಸಿಗೋದು. ಕ್ರೇಜಿ ವ್ಯೂ. ಸೊ ಇನ್ನು 11 ಕಿಲೋಮೀಟರ್ಸ್ ಇದೆ. ಇಲ್ಲಿ ಒಂದು 5 ಕಿಲೋಮೀಟ್ರ್ ಬಂದಿದ್ದೀವಿ. ಅಷ್ಟೊಂದು ಡಿಫಿಕಲ್ಟ್ ಆಗೇನಿಲ್ಲ, ಅಂದರೆ ಸ್ಟೀಪ್ ಏನಿಲ್ಲ. ಸೊ ಈ ಥರ ಸ್ಲ್ಯಾಂಟ್ ಸ್ಲೋಪ್ ಥರ ಇದೆ, ಆರಾಮಾಗಿ ಹತ್ಕೊಂಡು ಹೊರಟೋಗ್ಬಿಡ್ಬೋದು. ಸೊ ಫಸ್ಟ್ ಗ್ಲೇಷಿಯರ್ ಆಫ್ ದ ಮೌಂಟೇನ್ ನೋಡ್ತಾ ಇದ್ದೀವಿ. ಕ್ರೇಜಿ ಆಗಿದೆ ನೋಡಿ, ಎಷ್ಟು ಐಸ್ ಇದೆ, ಎಷ್ಟು ಥಿಕ್ ಐಸ್ ಇದೆ. ಕ್ರೇಜಿನೋ ಬ್ರೋ. Man is playing with the ice there. Huh? Playing with the ice. Some will also go and I'll get off this copyright, bro. I'm playing all these songs. Finally, bro. Nice. Finally, I saw. खा लो खाना नहीं है इसको. ಸೊ ಇಂಥ ಕಡೆ ಬರ್ಬೇಕಾರೆ ನೀವಲ್ಲಿ ನೋಡ್ತಿದ್ದೀರಾ, ಅಲ್ಲಿ ಫುಲ್ಲು ತಿನ್ ಐಸ್ ಇದೆ. ನಿಮ್ಗೆ ಹಂಗಿಂದ ಬರ್ಬೇಕಾದ್ರೆ ಕಾಣಿಸಲ್ಲ, ಯಾರನ್ನ ಕಾಲಿಟ್ರು ಅಂದ್ರೆ. ಫಾರ್ ಎಕ್ಸಾಂಪಲ್ ನಾನು ಇಲ್ಲೇ ಯಾರು ನಡ್ಕೊಂಡ್ ಬರ್ತಿದ್ದೆ ಅಂದ್ರೆ ಆ ಥರ ಚಿನ್ನ ಐಸ್ ಇರುತ್ತೆ, ಮುರ್ಕೊಂಡು ಕೆಳಗೆ ಕ್ರವಾಸಲ್ಲಿ ಬಿದ್ದೋಗ್ತೀರಾ. ಅಲ್ಲಿ ಐಸ್ ಕೋಲ್ಡ್ ವಾಟರ್ ಇರುತ್ತೆ.
what he's saying is correct and start everything. ನೋವು ವೈ Just because I'm working ಏನು ಬ್ರೋ. ಸೊ ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಫುಲ್ ರೆಸ್ಟ್ ಮಾಡ್ತಾ ಇದ್ದೀವಿ. ಅದು ಹೆಲಿಪ್ಯಾಡ್ ಮೇಲೆ ಅದು. ಆಲ್ಮೋಸ್ಟ್ ಒಂದು ಟಾಪ್ ರೀಚ್ ಆಗಿದ್ದೀವಿ. ಇನ್ನೊಂದು 1.2 ಇಲ್ಲ 2 ಕಿಲೋಮೀಟರ್ಸ್ ಅಲ್ಲೊಂದು 1.5 ಇಲ್ಲ 1.2 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲಿಂದನೇ ನಿಮಗೆ ರೂಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಟೆಂಟ್ಸು ರೂಮ್ಸ್ ಎರಡೂ ಇದೆ. ಇಬ್ಬರಿಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಬಂದು 600 ರುಪೀಸ್, ಅಲ್ಲಿ ಹೋಗ್ತಾ ಹೋಗ್ತಾ ಪರ್ ಹೆಡ್ಡು 500 ರುಪೀಸ್ ಅಂತೆ. ಮತ್ತು ವಾಸುಕಿ ತಾಲ್ ಅನ್ನೋದು ಕ್ಲೋಸ್ ಇದೆ ಆ್ಯಸ್ ಆಫ್ ನೌ. ಸೊ ಅಲ್ಲಿ ಹೋಗೋಕ್ಕಾಗಲ್ಲ, ಆಗಸ್ಟಲ್ಲಿ ಓಪನ್ ಆಗುತ್ತಂತೆ. ಮತ್ತು ದೇವಸ್ಥಾನದ ಮುಂದೆ ಹೋಗಿ ನೋಡಿ ಸಿಗ್ತೀನಿ ಬನ್ನಿ. जो अंबानी जी का सिक्का नहीं चल रहा है. ಅಚ್ಚಾ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಕೇದಾರ್ನಾಥ್ ಮಂದಿರ್. ಹರ್ ಹರ್ ಮಹಾದೇವ್. ಸೊ ಟೈಮ್ ಬಂದು ಆಲ್ಮೋಸ್ಟ್ 8 ಗಂಟೆ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಫುಲ್ಲು ಚಿಲ್ಡ್ ಆಗಿದೆ ಗುರು. ಅಪ್ಪ, ಈ ಥರ ಕೋಲ್ಡ್ ಎಲ್ಲ ನಾನು ಮುಂಚೆ ಎಲ್ಲೂ ನೋಡಿರಲಿಲ್ಲ ಗುರು. ನಾನು ಕೊಡೈಕೆನಾಲ್ನೇ ಕೋಲ್ಡ್ ಅಂದ್ಕೊಂಡಿದ್ದೆ, ಬಟ್ ಇಲ್ಲೆಲ್ಲ ಎಕ್ಸ್ಟ್ರೀಮ್ ಕೋಲ್ಡ್. ಟೆಂಟ್ ತೊಗೊಂಡು ಮಲ್ಕೊಂಡಿದ್ದೀವಿ. ಯು ಕ್ಯಾನ್ ಸಿ ಮೀ. ಸೊ ಇವಾಗ ಟೆಂಟ್ ತೊಗೊಂಡು ಮಲ್ಕೊಂಡಿದ್ದೀವಿ. ಇಬ್ರಿಗೂ ಬಂದು ಆಲ್ಮೋಸ್ಟ್ 500 ಬಿತ್ತು. 1000 ರುಪೀಸ್ ಅಂದ್ಕೊಳ್ಳಿ. ಇನ್ನು 600 ರುಪೀಸ್ಗೆಲ್ಲ ಟೆಂಟ್ಗಳು ಸಿಗ್ತಿದ್ವು, ಬಟ್ ಅದು ಔಟ್ಸೈಡ್ ಇತ್ತು. ಇದೊಂದು ಸ್ವಲ್ಪ ಬಿಲ್ಡಿಂಗ್ ಇನ್ಸೈಡ್ ಇರೋದ್ರಿಂದ ಗಾಳಿ ಕಮ್ಮಿ ಇರುತ್ತೆ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ಆ ಥರ ತೊಗೊಳ್ಳಿ. ಆ್ಯಂಡ್ ಇಲ್ಲಿ ವಾಟರ್ ಕೂಡ, ಹಾಟ್ ವಾಟರ್ ಕೂಡ ಫ್ರೀ. ತಿರ್ಗಾ ಟಾಯ್ಲೆಟ್ ರೂಮ್ ಇದೆ. ಎಲ್ಲ ಸಖತ್ತಾಗಿದೆ. ಚಳಿ ಏನಾಗ್ತಿಲ್ಲ. ಈಚೆ ಹೋದರೆ ಮಾತ್ರ ನಡುಕೋಗ್ತೀವಿ, ಅಷ್ಟು ಚಳಿ ಇದೆ. ಏನಾ ಬ್ರೋ? ಎಸ್ ಬ್ರೋ. ಸೊ ಗುಡ್ ನೈಟ್. ನಾಳೆ ಬೆಳಗ್ಗೆ ದರ್ಶನ ಮಾಡಿ ವಿಡಿಯೋ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್. ಟೈಮ್ ಬಂದು ಇವಾಗ ಬೆಳಗ್ಗೆ 8:15. ಇವಾಗ ದರ್ಶನಕ್ಕೆ ಹೋಗ್ತಿದ್ದೀವಿ. ನೈಟು -6 ಡಿಗ್ರಿ ಆಗೋಗಿತ್ತು. ಸ್ನಾನ ಮಾಡಿಕೊಂಡು ಇವಾಗ ಯಾವುದೋ ಕ್ಲಾಕ್ ರೂಮಲ್ಲಿ ನಮ್ದು ಇದನ್ನೆಲ್ಲ ಇಡಬೇಕು. ಮತ್ತು ಇಲ್ಲಿ ಯಾರಾದರೂ ಬಂದು ಚಾಪರ್ ಬುಕ್ ಮಾಡ್ತೀನಿ ಅಂತ ಏನಾದರೂ ಪ್ಲ್ಯಾನಲ್ಲಿದ್ದರೆ ಮುಂಚೆನೇ ಬುಕ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೀವು ಎಷ್ಟೇ ಎಕ್ಸ್ಟ್ರಾ ಕೊಡ್ತೀನಿ ಅಂದರೂ ಎಂಟರ್ಟೈನ್ ಕೂಡ ಮಾಡಲ್ಲ. ನಾವು ಇವತ್ತು ಕೇಳಿದ್ವಿ ವಾಪಸ್ ಚಾಪರಲ್ಲಿ ಹೋಗೋಣ ಅಂತ. ಎಂಟರ್ಟೈನೇ ಮಾಡಲಿಲ್ಲ ಅವರು. ಸೊ ವಾಪಸ್ ಹೋಗ್ತಾ ಮೇ ಬಿ ನಡ್ಕೊಂಡೇ ಹೋಗ್ಬೇಕು ಇವತ್ತು. ಮತ್ತು ನಿಮ್ಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಕಾಲ್ ಭೈರವ್ ಟೆಂಪಲ್ಲು, ಭೈರವ್ ಬಾಬಾ ಟೆಂಪಲ್ಲು. ಇಲ್ಲೆಲ್ಲ ನೀವು ಬ್ಯಾಗೆಲ್ಲ ಇಡ್ಬೋದು. ಕ್ಲಾಕ್ ರೂಮ್ಸ್ ಎಷ್ಟೊಂದಿದೆ. ಸೊ ಇಲ್ಲಿ ಇಟ್ಟೋದ್ರೆ ಸೇಫ್ ಇರುತ್ತೆ. ಫೈನಲಿ ಬಂದು ಕ್ಯೂ ಅಲ್ಲಿ ನಿಂತಿದ್ದೀವಿ ದರ್ಶನ ಮಾಡೋಕ್ಕೆ. ನೋಡಿ ಎಷ್ಟು ರಶ್ ಇದೆ. ಪ್ಲಸ್ ಇವತ್ತು ನಮ್ಮ ದುರಾದೃಷ್ಟಕ್ಕೆ ರಾಜಸ್ಥಾನದ್ದು ಯಾರೋ DC ಪೊಲೀಸು ಯಾರೋ ದೊಡ್ಡ ಅಫಿಷಿಯಲ್ಲು ಇವತ್ತು ಬರ್ತಿದ್ದಾನೆ. ಇನ್ನು ಎಷ್ಟೊತ್ತಾಗುತ್ತೋ ದರ್ಶನಕ್ಕೆ ಗೊತ್ತಿಲ್ಲ. ಮತ್ತು ನೀವು ಸೋನ್ ಪ್ರಯಾಗಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಇಮೇಲ್ನ ಹೆಂಗೆ ತೋರಿಸ್ತಿರೋ
ಅದೇ ಥರ ಅದೇ ಇಮೇಲ್ನ ಇಲ್ಲಿ ತೋರಿಸಿದ್ರೆ ನಿಮಗೊಂದು ಚಿಕ್ಕದು ಚೀಟಿ ಕೊಡ್ತಾರೆ, ಇದೇ ಚೀಟಿ. ಸೊ ವಿತೌಟ್ ಈ ಚೀಟಿ ನೀವು ಕೇದಾರ್ನಾಥ್ ದರ್ಶನ ಮಾಡೋಕ್ಕಾಗಲ್ಲ. ಸೊ ಲಾಸ್ಟ್ ಪಾಯಿಂಟಲ್ಲಿ ಈ ಚೀಟಿ ಇದ್ದವ್ರಿಗೆ ಮಾತ್ರ ಬಿಡೋದು. ನೀವು ಯಾರನ್ನ ನೆಕ್ಸ್ಟ್ ಟೈಮ್ ಬರ್ತಿರ್ಬೇಕಾದ್ರೆ ಈ ಚೀಟಿ ಮತ್ತು ರಿಜಿಸ್ಟ್ರೇಷನ್ನ ಡೆಫಿನೆಟ್ಲಿ ಮರಿಬೇಡಿ. ರೈಟ್ ಇನ್ ಫ್ರಂಟ್ ಆಫ್ ಕೇದಾರ್ನಾಥ್ ದೇವಸ್ಥಾನದ ಬಾಗಿಲು ನಿಮ್ಗೊಬ್ಬರು ನಾಗಸಾಧು ಕಾಣಿಸ್ತಾರೆ. ಸೊ ನಾನು ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತೀನಿ ನಿಮ್ಮ ಮುಂದೆ. ಸೊ ಅವರು ಬಂದು ಇಲ್ಲಿ ಭಕ್ತಾದಿಗಳಿಗೆಲ್ಲ ಫ್ರೀಯಾಗೆ ರುದ್ರಾಕ್ಷಿಗಳು ಕೊಡ್ತಿರ್ತಾರೆ. ಸೊ ನೀವು ಯಾರಾದರೂ ಬಂದು ಆ ಬಾಬಾ ಏನಾದರೂ ಕಾಣಿಸಿದ್ರೆ ನೀವು ರುದ್ರಾಕ್ಷಿ ಇಸ್ಕೊಳ್ಳಿ. ಸೊ ಇದು ಯಾವುದೇ ದುಡ್ಡು ಇಸ್ಕೊಂಡು ಕೊಡೋವಂಥದ್ದಲ್ಲ, ನಿಮಗೆ ಫ್ರೀಯಾಗಿ ಕೊಡ್ತಾ ಇರ್ತಾರೆ. ಸೊ ನೀವು ಡೆಫಿನೆಟ್ಲಿ ಇಸ್ಕೊಳ್ಳಿ. ಸೊ ಫೈನಲಿ ನೀವು ನನ್ನಿಂದ ನೋಡ್ತೀರಾ ಕೇದಾರ್ ಬಾಬಾ ದರ್ಶನ ಆಯಿತು. ಇದೊಂದು ಸ್ವಲ್ಪ ಮ್ಯಾನೇಜ್ಮೆಂಟು ನನಗೆ ಸಖತ್ತು ಮೈ ಉರಿದೋಯ್ತು. ಯಾಕೆಂದರೆ ಬೆಳಗ್ಗೆ ಲಿಟ್ರಲಿ ನಾನು 8:15 ಬಂದಿದ್ದು, ಇವಾಗ ಆಲ್ಮೋಸ್ಟ್ 5 ಗಂಟೆ ಆಗ್ತಿದೆ. ದುಡ್ಡಿದ್ದವ್ರಿಗೆ ಚೆನ್ನಾಗಿ ಬಿಡ್ತಾರೆ. ಇಲ್ಲೆಲ್ಲ ಪೂಜಾರಿಗಳ್ದೆ ಮ್ಯಾನೇಜ್ಮೆಂಟು ಫುಲ್ಲು, ಪೂಜಾರಿಗಳ್ದು ತಿರ್ಗಾ ಮಿಲ್ಟ್ರಿ ಪೊಲೀಸ್ಮನ್ ಅವ್ರದ್ದೇ ಫುಲ್ ಮ್ಯಾನೇಜ್ಮೆಂಟು. ಸೊ ನೀವು ಯಾರಾದರೂ VIP ಟಿಕೆಟ್ ಸಿಗಲಿಲ್ಲ ಅಂದರೆ ಎಕ್ಸಿಟ್ ಆ ಕಡೆ ಇದೆ. ಎಕ್ಸಿಟಲ್ಲಿ ಒಂದಿಬ್ಬರು ಪೊಲೀಸವರೆಲ್ಲ ನಿಂತಿರ್ತಾರೆ, ಅವ್ರಿಗೆ 500 ರೂಪೀಸ್ ಕೊಟ್ಟರೆ ಎಕ್ಸಿಟಿಂದನೇ ಬಿಡ್ತಾರೆ. ಸೊ ನೀವು ಆ ಥರ ಟ್ರೈ ಮಾಡ್ಬೋದು, ಬಟ್ ಐ ಡೋಂಟ್ ಸಜೆಸ್ಟ್ ಯು ಡೂ ದ್ಯಾಟ್. ಸೊ ಎಲ್ಲರಿಗೂ ಏನು ರೂಲ್ಸ್ ಇರುತ್ತೋ ಎಲ್ಲರೂ ಅದೇ ಫಾಲೋ ಮಾಡಬೇಕು. ನೋಡಿ ಅದು ಭೀಮ್ಶಿಲಾ ಅಂತ. ಸೊ 2013 ಇಲ್ಲಿ ಹೆವಿ ಫ್ಲಡ್ಸ್ ಎಲ್ಲ ಆಗಿತ್ತಲ್ಲ, ಆವಾಗ ಈ ಬಂಡೆ ಅಲ್ಲಿಂದ ಬಂದು ಬಿದ್ದು ನೀರು ಇಲ್ಲಿ ದೇವಸ್ಥಾನಕ್ಕೆ ಏನು ಹಾಮ್ ಮಾಡ್ದಂಗೆ ಎಲ್ಲ ಸೈಡಿಂದ ಹೋಗಂಗೆ ಮಾಡಿತ್ತು. ಸೊ ಅವಾಗಿಂದ ಇದಕ್ಕೆ ಭೀಮ್ಶಿಲಾ ಅಂತ ಹೆಸರು ಬಂದಿದೆ. ಒಳಗಡೆ ಒಂಥರ ನೆಕ್ಸ್ಟ್ ಲೆವೆಲ್ ಎನರ್ಜಿ. ಈಚೆ ಎಲ್ಲ ನನಗೆ ಫುಲ್ಲು ಸುಸ್ತಾಗೋಗಿತ್ತು, ಇವಾಗ ಫುಲ್ ಎನರ್ಜೆಟಿಕ್ ಆಗಿದ್ದೀನಿ. ಈಗ ನೀವು ಅಲ್ಲಿ ನೋಡ್ತಿದ್ದೀರಲ್ಲ ಅದು ಮೇಲ್ಗಡೆ, ಅದು ಭೈರವ್ ಬಾಬಾ ಟೆಂಪಲ್ಲು. ಸೊ ಅಲ್ಲಿಗೆ ನಾಳೆ ಬೆಳಗ್ಗೆ ಹೋಗೋಣ ಅಂತ, ಯಾಕೆಂದ್ರೆ ಆಲ್ರೆಡಿ ಟೈಮ್ ಆಗೋಗಿದೆ. ಇವಾಗ ಬ್ಯಾಗೆಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿಂದ ಹೋಗೋಣ ಅಂತ. ಸೊ ಮೀಟ್ ಯು ಸೂನ್. ನೋಡಿ ಅಲ್ಲಿ ಕೇದಾರ್ನಾಥ್ ಇದೆ. ಸೊ ಅಲ್ಲಿಂದ ಹಿಂಗೆ ಬಂದರೆ ಇಲ್ಲಿ ಶಂಕರಾಚಾರ್ಯವ್ರದ್ದು ಮೂರ್ತಿ ಕಾಣಿಸುತ್ತೆ. ಇದು ಟಾಪ್ ವ್ಯೂ. ಕೆಳಗಡೆ ಓಡಾಡ್ಕೊಂಬರ್ಬೋದು. ಇಲ್ಲಿಂದ ಹಿಂಗೆ ಹೋದರೆ ಅಲ್ಲಿ ಮೆಟ್ಲು ಸಿಗುತ್ತೆ. ಸೊ ಅಲ್ಲೋಗಿ ಬಂದು ತೋರಿಸ್ತೀನಿ ಬನ್ನಿ. ನೀವು ಅಲ್ಲಿ ಆ ರೋಡ್ ಏನು ನೋಡ್ತಿದ್ದೀರಲ್ಲ, ಹಂಗೆ ಹೋಗಿ ಅದ್ರ ಹಿಂಭಾಗ ಬರೋದು ವಾಸುಕಿ ತಾಲು. ಸೊ ವೆದರ್ ಕಂಡೀಷನ್ನು ತುಂಬ ಹಾರ್ಡ್ ಆಗಿರೋದ್ರಿಂದ ವಾಸುಕಿ ತಾಲ್ ಕ್ಲೋಸ್ ಆಗಿದೆ, ಹೋಗೋಕ್ಕೆ ಬಿಡ್ತಿಲ್ಲ. ಸೊ ವಾಸುಕಿ ತಾಲ್ ಬಂದು ಇವೆರಡು ಬೆಟ್ಟದ್ದು ಹಿಂದೆ ಬರುತ್ತೆ. ನೋಡಿ ಇದೆ ಭೈರವ್ ಬಾಬಾ ಟೆಂಪಲ್ಲು. ಕೆಳಗಡೆ ನೋಡ್ತಿರೋದು ಕೇದಾರ್ನಾಥ್ ಸಿಟಿ. ಕೇದಾರ್ನಾಥ್ ದೇವಸ್ಥಾನ ಬಂದು ಈ ಬೆಟ್ಟದ ಹಿಂದೆ ಕಾಣಿಸುತ್ತೆ. ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ. ಮತ್ತು ಇಲ್ಲಿದು ಏನು ಮಾನ್ಯತೆ ಅಂದರೆ, ಈ ಭೈರವ್ ಬಾಬಾ ಟೆಂಪಲ್ ಬಂದು ಪ್ರೊಟೆಕ್ಟರ್ ಆಫ್ ಕೇದಾರು. ಸೊ ಯಾರಾದರೂ ಫಸ್ಟ್ ಕೇದಾರ್ ಬಂದರೆ ಇಲ್ಲಿಗೆ ಬರ್ತಾರೆ, ನೆಕ್ಸ್ಟು ಕೇದಾರ್ ಬಾಬಾ ವಿಸಿಟ್ ಮಾಡ್ತಾರೆ.
ನೋಡಿ ಇದೆ ಭೈರವ್ ಬಾಬಾ. ಅಲ್ಲಿ ನಿಮಗೆ ಕೇದಾರ್ನಾಥ್ ಕಾಣಿಸ್ತಿದೆ ನೋಡಿ. ಭೈರವ್ ಬಾಬಾ ಎಲ್ಲ ಬೀದಿ ನಾಯಿಗಳು ಪ್ರಾಣಿಗಳನ್ನ ಎಲ್ಲ ಚೆನ್ನಾಗಿ ನೋಡ್ಕೊಳಪ್ಪ. How was Kedarnath, bro? Amazing, we had amazing destiny. Tell me about your experience, how tough it was. Very spiritual. Yeah, bro. I feel very, my mind feels very light-weighted and a lot of spiritual connectivity. Hoping to come here soon again. And some people tell that it is hard to climb, no? What do you feel about that, bro? It's all part of the journey, so it's like God testing us, and yeah, and here we are. We reached on top, and with a lot gaining in spirituality. Yeah, that's all. Har Har Mahadev. ಮತ್ತು ನಮಗೆ ಏನು ಕಷ್ಟ ಅನಿಸಿದ್ದು ಅಂದರೆ ಬೆಟ್ಟ ಹತ್ತಿದ್ದು ಕಷ್ಟ ಅನಿಸ್ಲಿಲ್ಲ. ದೇವ್ರ ದರ್ಶನ ಮಾಡೋಕ್ಕೆ ಕ್ಯೂ ಅಲ್ಲಿ ನಿಂತಿದ್ವಲ್ಲ, ಬೆಳಗ್ಗೆ 8:30 4:30ವರೆಗೂ ಅದು ಸಾಕಾದ ಕಷ್ಟ ಆಯಿತು. ಬೆಟ್ಟ ಹತ್ತಿದ್ದು ಆರಾಮಾಗಿ ಎತ್ಕೊಂಡ್ಬಂದ್ಬಿಟ್ವಿ. 12 ಅವರ್ ಆಯ್ತು, ಅದು ಏನು ನಮ್ಗೆ ಸುಸ್ತಾಗಲಿಲ್ಲ. ಬಟ್ ದೇವ್ರ ದರ್ಶನ ಮಾಡ್ಕೊಂಡಿದ್ದು 8 ಅವರ್ಗೆ ಸುಸ್ತಾಗೋಯ್ತು ಅವರು. ನೋಡಿ ಇದು ಲಂಗರ್ ಅಂತ. ನಂಗೆ ಸಖತ್ ಆಸೆ ಇತ್ತು ಲಂಗರಲ್ಲಿ ಒಂದ್ಸತಿ ಊಟ ಮಾಡಬೇಕು ಅಂತ. ಸೊ ಬೆಳಗ್ಗೆ ಕ್ರೇಜಿಯಾಗಿ ಲೈಟ್ ಬ್ರೇಕ್ಫಾಸ್ಟ್, ಪಾಯಸ, ದಾಲ್ ಚಾವಲ್. ಹಾಂ ಭೈ, कहाँ से हो? यूपी। हर हर महादेव। हर हर महादेव। सैम व्लॉग्स KA06। मोबाइल पे ब्लॉग सब्सक्राइब करो। नहीं ये कौन सा ब्रीड है भैया? लैब्राडोर है ना? पीने का है ನೋಡಿ ಈ ಬ್ರಿಡ್ಜ್ ಇದೆಯಲ್ಲ, ಈ ಬ್ರಿಡ್ಜಿಂದ ಈ ಕಡೆ ಇಲ್ಲಿ ATMಗಳಿದೆ, ಮತ್ತು ಇಲ್ಲಿ ಪರ್ಚಿ ಸಿಗುತ್ತೆ. ಟೋಕನ್ ಇಲ್ಲೇ ಸಿಗೋದು ಈ ಬ್ರಿಡ್ಜಿಂದ ಮುಂದೆಗಡೆ. ನೀವೇನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರೋ ಅದನ್ನು ಇಲ್ಲಿ ತೋರಿಸಿದ್ರೆ ಒಂದು ಚಿಕ್ಕ ಚೀಟಿ ಕೊಡ್ತಾರೆ. ಅದನ್ನು ತೊಗೊಂಡ್ರೆ ಮಾತ್ರ ಒಳಗೆ ಬಿಡೋದು, ಇಲ್ದಿರು ಬಿಡೋಲ್ಲ. ಮತ್ತು ಇನ್ ಕೇಸ್ ಯಾರಾದರೂ ಕ್ಯಾಶ್ ತಂದಿರಲಿಲ್ಲ ಅಂದರೆ ಇಲ್ಲಿ ATMಗಳಿದೆ, ತೊಗೋಬೋದು. ಆ್ಯಂಡ್ ಎಲ್ಲರೂ ಕ್ಯಾಶ್ ಆದಷ್ಟು ತರಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಇಲ್ಲಿ ಮೇಲ್ಗಡೆ ಯೂಶ್ವಲಿ ಒಂದೊಂದು ಅಂಗಡೀಲಿ ತೊಗೊಳಲ್ಲ ಫೋನ್ಪೇ ಎಲ್ಲ. ಸೊ ಬೆಸ್ಟ್ ಬ್ರಿಂಗ್ ಕ್ಯಾಶ್. ಮತ್ತು ಏರ್ಟೆಲ್ಲು ಮತ್ತು ಜಿಯೋ ಏನೋ ಒಂದೊಂದು ಜಾಗದಲ್ಲಿ ಮಾತ್ರ ವರ್ಕ್ ಆಗೋದು. ಕಾಲ್ಸ್ ಎಲ್ಲ ಹೋಗುತ್ತೆ ಇಲ್ಲಿ ಮೇಲ್ಗಡೆ. ಸೊ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಬರ್ತಾ ಪ್ಲ್ಯಾನ್ ಮಾಡ್ಕೊಂಬನ್ನಿ ಅಕಾರ್ಡಿಂಗ್ಲಿ. ನಾವು ಬಂದು ಫಸ್ಟ್ ಡೇ ಹೆಲಿಪ್ಯಾಡ್ ಕೆಫೆಲಿದ್ವಿ. ನೀವು ಫುಲ್ ಸ್ಕ್ಯಾಮ್ ನನ್ನ ಮಕ್ಕಳು ಇಲ್ಲಿ. ಏನು ಸ್ಕ್ಯಾಮು ಅಂದರೆ ಬಿಸಿ ನೀರು ಕೊಡ್ತಾನೆ ಅಂತಾರೆ 100 ರೂಪಾಯಿಗೆ. ಬೆಚ್ಚಗೂ ಇರಲ್ಲ ನೀರು, ನಾರ್ಮಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ಇಲ್ಲಿ ಸ್ಟೇ ಮಾಡೋದಿದ್ರೆ ಅದೆಲ್ಲ ವಿಚಾರಿಸ್ಕೊಂಡು ಸ್ಟೇ ಆಗಿ. ತಿರ್ಗೋ ಟಾಯ್ಲೆಟ್ ರೂಮ್ಗಳು ಅಷ್ಟು ಕ್ಲೀನಾಗಿಲ್ಲ ಇಲ್ಲಿ. ಮತ್ತು ಅವನು ಹೋಟ್ಲವನು ಏನು ಹೇಳ್ದ ಅಂದರೆ ಲೈಕ್ ನಾನು ನಂಬರ್ ಕೊಡ್ತೀನಿ ಹೆಲಿಕಾಪ್ಟರ್ಗೆ, ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಹೋಗ್ಬಿಡ್ಬೋದು ಅಂದ. ಬಟ್ ಅಲ್ಲಿ ಹೋಗಿ ವಿಚಾರಿಸಿದಾಗ ಅವರು ನಮ್ಮನ್ನು ಮಾತಾಡ್ಸೋಕ್ಕೂ ರೆಡಿ ಇರಲಿಲ್ಲ. ಸೇಯಿಂಗ್ ಜೂನ್ವರೆಗೂ ಫುಲ್ ಫಿಲ್ಲಾಗಿ ಹೋಗಿದೆ, ಬೇಕಾದ್ರೆ ಜುಲೈ 1 ಮೇಲೆ ಕೊಡ್ತೀವಿ ಹೆಲಿಕಾಪ್ಟರು ಅಂತ ಹೇಳಿದ್ರು. ಸೊ ಇಲ್ಲಿ ಫುಲ್ ಸ್ಕ್ಯಾಮ್ ನಡೆಯುತ್ತೆ, ಹುಷಾರಾಗಿರಿ. ಇದು ಹೆಲಿಪ್ಯಾಡ್ ಕೆಫೆ. ನೋಡ್ರಪ್ಪ, ಎಷ್ಟೊಂದು ಜನ ದುಡ್ಡಿಲ್ದಲೇ ಏನೂ ಮಾಡೋಕ್ಕೆ ಆಗಲ್ಲ ಅಂತಿರಲ್ಲ. ನನ್ನ ಮುಂದೆ ಒಬ್ಬ ಹೋಗ್ತಿದ್ದಾನೆ. ನೋ ಮನಿ ಚಾಲೆಂಜ್ ಆಲ್ ದ ವೇ ಫ್ರಮ್ ಒಡಿಶಾ. हाँ खिलाएंगे हाँ खवाओ मेरे खाओ पहले एक बार। के बाल झाड़
इधर मेरा भी केला का वहाँ की जो ये भगवान के इधर जा रहा है, चूते से जैसे बात कर रहा है। ओह ನೋಡಿ, ಅಲ್ಲಿ ಕಾಣಿಸ್ತಿರೋದೇ ಗೌರಿಕುಂಡು. ಸೊ ಅಲ್ಲಿ ಹೋಗಿ ಒಂದು ಫ್ರೆಶ್ ಡಿಪ್ ತೊಗೊಳ್ಳಿ ಎಲ್ಲರೂ, ಬಿಸಿ ಬಿಸಿ ನೀರಿರುತ್ತೆ. ಟೈಮ್ ಬಂದು 7:30. ಬೆಳಗ್ಗೆ 10:30 ಸ್ಟಾರ್ಟ್ ಮಾಡಿದ್ದಕ್ಕೆ ಇವಾಗ 7:30ಗೆ ರೀಚ್ ಆದ್ವಿ. ಇವಾಗ ಇಲ್ಲಿಂದ ಕ್ಯಾಬ್ ತೊಗೊಂಡು ಗುಪ್ತಕಾಶಿಗೆ ಹೋಗ್ಬೇಕು ವಾಪಸ್ಸು. ಇದೇ ಗೌರಿಕುಂಡ್. ನಮಗೆ ಸೋನ್ಪ್ರಯಾಗಿಂದ ಅವತ್ತಿನ ರಾತ್ರಿಗೆ ವಾಪಸ್ಸು ಗುಪ್ತಕಾಶಿಗೆ ಯಾವುದು ಟ್ರಾನ್ಸ್ಪೋರ್ಟ್ ಸಿಗ್ಲಾರದ ಕಾರಣದಿಂದ ನಾವು ಅಲ್ಲೇ ಸೋನ್ಪ್ರಯಾಗಲ್ಲೇ ಉಳ್ಕೊತೀವಿ. ಮತ್ತು ನಮ್ಮದು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂದರೆ ಗುಪ್ತಕಾಶಿಗೆ ಹೋಗಿ ಗುಪ್ತಕಾಶಿಯಿಂದ ರಾನ್ಸಿ ವಿಲೇಜ್ ಅಂತ ಒಂದು ಬರುತ್ತೆ. ರಾನ್ಸಿ ವಿಲೇಜ್ ಬಂದು ನಿಮಗೆ ಬೇಸ್ ಕ್ಯಾಂಪ್ ಆಫ್ ಮಧುಮಹೇಶ್ವರ್ ದೇವಸ್ಥಾನ. ಮಧುಮಹೇಶ್ವರ್ ಅಂದರೆ ನಾನು ನಿಮಗೆ ಯಾವಾಗಲೇ ಪಂಚ್ ಕೇದಾರ್ ಅಂತ ಹೇಳ್ತಿದ್ನಲ್ಲ, ಆ ಪಂಚ್ ಕೇದಾರಲ್ಲಿ ಮಧುಮಹೇಶ್ವರು ಒಂದು. ಸೊ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಮಧುಮಹೇಶ್ವರ್ ಕರ್ಕೊಂಡು ಹೋಗ್ತೀನಿ. ಸೊ ಸ್ಟೇ ಟ್ಯೂನ್ಡ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್ ಬಾಯ್.